ಗುರುಜಿ, ಕಾರ್ಯಕ್ರಮದ ಕೊನೆಯ ವಿಭಾಗ, ನಾವೆಲ್ಲರೂ ಬಹಳ ಕಾತರರಾಗಿ ಕಾಯೋ ವಿಭಾಗ ಇದು, ಸಂಸ್ಕಾರಗಳ ವಿಭಾಗ. ಹಾಗೆ ರಾಮೇಶ್ವರ ಕ್ಷೇತ್ರದ ಕುರಿತು ಕೂಡ ಏನಾದರೂ ಮಾಹಿತಿ ನೀಡ್ತಾ ಇದ್ದೀರಾ? ಖಂಡಿತ. ರಾಮೇಶ್ವರದಲ್ಲಿ ನೀವೆಲ್ಲರೂ ತಿಳ್ಕೋಬೇಕಾದ್ದು ಸಾಕಷ್ಟು ವಿಚಾರಗಳಿದೆ. ನೀವುಗಳು ರಾಮೇಶ್ವರನ ವಿಚಾರವನ್ನು ತಿಳ್ಕೋಬೇಕಾದ್ರೆ ಆ ಮಹಿಮೆಯನ್ನು ತಿಳ್ಕೊಳ್ಳದೇ ಇದ್ರೆ ಪ್ರಯೋಜನವಿಲ್ಲ. ನೀವಲ್ಲಿ ಹೋದರೆ ಪ್ರತಿಯೊಬ್ಬ ಮನುಷ್ಯನೂ ರಾಮೇಶ್ವರಕ್ಕೆ ಕಾಲಿಟ್ಟುಬಿಟ್ರೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಸಾಧಾರಣವಾಗಿ ಹೇಳ್ತಾರೆ, ಇಲ್ಲಿ ಹೋಗಿ ಬಂದ್ರೆ ಪುನರ್ಜನ್ಮ ಇಲ್ಲ ಅಂತ. ಆದರೆ ನಿಜವಾಗ್ಲೂ ಈ ಕ್ಷೇತ್ರಕ್ಕೆ ಹೋಗಿ ಬಂದವನು ತಿರುಗಿ ಭೂಮಿ ಮೇಲೆ ಯಾರು ಹುಟ್ಟಿದಾನೆ ತೋರಿಸಿ ನೋಡೋಣ. ಅಂದರೆ ಅಲ್ಲಿ ಹೋಗಿ ಬಂದ ನಂತರ ಮೃತ್ಯುವನ್ನು ಪಟ್ಟರೆ ಪುನರ್ಜನ್ಮವೇ ಇಲ್ಲ. ಅದಕ್ಕೆ ರಿಸರ್ಚ್ ಕೂಡ ಸೈಂಟಿಸ್ಟ್ಗಳು ಇವತ್ತಿಗೂ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟೋ ಜನ ವೆಸ್ಟ್ ಜರ್ಮನಿಯಿಂದ ಬಂದು ಇಲ್ಲಿ ಹೆಣಗಳು ಅಂದರೆ ಸಾಯೋ ಮನುಷ್ಯ ಹೇಗೆ ಸಾಯ್ತಾನೆ ಅಂತ ಹೇಳಿ ದೊಡ್ಡ ಒಂದು ಮಿಷನರಿ ಕೂಡ ಇಟ್ಟರು. ಅದಕ್ಕೆ ಒಂದು ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಆ ಪ್ರೇತ ಹೋಗುತ್ತಾ, ಆತ್ಮ ಹೊರಗಡೆ ಹೋಗುತ್ತಾ ಅಂತ ಭಾರತ ದೇಶದಲ್ಲಿ ಮಾಡೋಣ ಅಂತೇಳಿ ರಿಸರ್ಚ್ ಅಲ್ಲೆಲ್ಲೋ ಮಾಡ್ಕೊಂಡ್ ಬಂದಿದ್ರು. ತಿರುಗಿ ಇಲ್ಲಿ ಒಂದ್ಸಲಿ ಮಾಡೋಣ ಅಂತೇಳಿ ಭಾರತ ದೇಶದಲ್ಲಿ ಇದೇ ರಾಮೇಶ್ವರ ಕ್ಷೇತ್ರದಲ್ಲಿ ಒಂದು ಸೈಂಟಿಫಿಕಲ್ ರಿಸರ್ಚ್ ಅನ್ನ ಮಾಡಿದ್ರು. ಯಾರಾದರೂ ಸಾಯ್ತಕ್ಕಂಥವ್ರು ಕ್ಷೇತ್ರದಲ್ಲೇ ಸತ್ತಾರೆ, ಇನ್ನೆಷ್ಟು ವಿಶೇಷ, ಹೇಗೆ ಹೋಗುತ್ತೆ ಅಂತ ಒಂದು ಗ್ಲಾಸ್ ಬಾಕ್ಸ್ ಅಲ್ಲಿ ಹಾಕಿದ್ರು. ಅಂದರೆ ಇಲ್ಲಿ ಒಂದು ಸೈಂಟಿಫಿಕಲ್ ರಿಸರ್ಚ್ ಅಲ್ಲಿ ಮಾಡಿದಾಗ ಇವತ್ತಿಗೂ ಅಲ್ಲಿಂದ ಸುಮಾರು ರಾಮನಾಥಪುರ ಅಂತ ಹೇಳಿದೆ, ರಾಮನಾಥಪುರಕ್ಕೂ ಇಲ್ಲಿಗೂ 23 ಕಿಲೋಮೀಟರ್ ದೂರದಲ್ಲಿ ನಾವು ಹೋಗಬೇಕು. ಅಂದರೆ ದ್ವೀಪಕ್ಕೆ ಹೋಗಕ್ಕೆ 23 ಕಿಲೋಮೀಟರ್ ಪ್ರಯಾಣ ಮಾಡಿದ ನಂತರನೇ ನಮಗೆ ಆ ಬ್ರಿಡ್ಜ್ ದಾಟದ ಮೇಲೆ ರಾಮೇಶ್ವರ. ರಾಮನಾಥಪುರ ಅನ್ನೋ ದೊಡ್ಡ ಊರು, ಆ ಊರಲ್ಲಿ ಇಷ್ಟೆಲ್ಲ ಶಕ್ತಿಗಳು ಅಡಗಿದೆ ಅನ್ನೋದಕ್ಕೆ ಸಾಕ್ಷಿ ರೂಪ ಇದೇ ಒಂದು ದೃಶ್ಯ. ಇದನ್ನ ನೀವುಗಳಲ್ಲಿ ಹೋದ್ರೆ ಪುಸ್ತಕಗಳು ಸಿಗತ್ತೆ. ಇವತ್ತಿಗೂ ವೈಜ್ಞಾನಿಕವಾಗಿ ಎಷ್ಟೋ ವಿಜ್ಞಾನಿಗಳಿಗೆ ತಲೆ ಹುಚ್ಚಿಡ್ದೋಗಿದೆ. ಅಯ್ಯೋ, ನಾವು ವಿಜ್ಞಾನಿಗಳು ಅಂತ ದೇವರು ನಂಬದೇ ಇದ್ದವ್ರಿಗೂ ಇಂಥದ್ದೆಲ್ಲ ಇನ್ನೂ ಗೊಂದಲವಾಗೇ ಇದೆಯಲ್ಲ, ಯಾವ ಕಾಲಕ್ಕೂ ಹೊರಗಡೆ ಬರಕ್ಕೆ ಸಾಧ್ಯವಿಲ್ವಾ ಅನ್ನಕ್ಕೆ ಇದೇ ಸಾಕ್ಷಿ ರೂಪ. ಇನ್ನೇನೊಂದು 5 ನಿಮಿಷದಲ್ಲಿ ಸಾಯ್ತಾನೆ ಅನ್ನೋ ಒಂದು ಹೆಣನ ತಗೊಂಬಂದು ಒಳಗೆ ಹಾಕಿದ್ರು, ಆ ಗ್ಲಾಸ್ ಬಾಕ್ಸ್ ಅಲ್ಲಿ ಮಲಗಿಸಿದ್ರು. ಹಿಂಗೆ ಹೋಗುತ್ತೆ ನೋಡೋಣ, ಎಲ್ಲ ಗ್ಲಾಸ್ ಗೀಸ್ ಎಲ್ಲ ಫಿಟಪ್ ಮಾಡಿದ್ರು, ಲಕ್ಷಣವಾಗಿ ಅಲ್ಲೇ ಇಟ್ಟರು. ಅದು ಹೆಂಗೆ ಹೋಗುತ್ತೆ, ಎಲ್ಲ ವ್ಯಾಕ್ಯೂಮ್ ಕ್ಲೋಸ್ಡ್, ಇಷ್ಟೆಲ್ಲ ಮಾಡಿ ಡಬಾರ್ ಅಂತ ಅಷ್ಟೇ ವಿನಃ ಅದು ಏನಾಯ್ತು ಎತ್ತ ಅಂತ ಯಾವ ಕ್ಯಾಮ್ರಾ ಅಂದರೆ ಸುಮಾರು 11 ಕ್ಯಾಮ್ರಾ ಇಟ್ಟಿದ್ರು, ಯಾವ ಕ್ಯಾಮ್ರಲ್ಲೂ ಏನೂ ರೆಕಾರ್ಡ್ ಬಂದಿಲ್ಲ. ಬರೀ ಡಬ್ ಅಂತ ಶಬ್ದ ಬಂತು, ಅಷ್ಟು ಬಿಟ್ಟರೆ ಇನ್ನೇನು ಬಂದಿಲ್ಲ. ಹೊಗೆ ಒಂದು ವಾವು ಅಂತ ಹಾಡ್ತಾ ಇತ್ತು, ಅಷ್ಟು ಬಿಟ್ಟರೆ ಹೇಗೆ ಹೋಯ್ತು ಪ್ರಾಣ, ಎಲ್ಲಿಂದ ಹೋಯ್ತು? ಅವ್ನು ಸತ್ತೇ ಹೋದ. ಅಷ್ಟು ಬಿಟ್ಟರೆ ಹೆಣವನ್ನು ಹೊರಗಡೆ ಎತ್ಕೊಂಡು ಹೋದರು. ಯಾವ ಕಡೆ ಹೋಗುತ್ತೆ, ಇಲ್ಲಿ ಬರುತ್ತಾ ಲೈಟಲ್ಲಿ, ಈ ರೂಪದಲ್ಲಿ ಹೋಗುತ್ತಾ ನೋಡಿದ್ರೆ? ಅದಕ್ಕೆ ಹೇಳೋದು, ಸಂತೋಷ ಪಡಬೇಕ್ರಿ. ನೀವು ಸಾಯ್ತಾ ಇದ್ದಾಗ ಏತೋ ಶಕ್ತಿ ಸ್ವರೂಪದಲ್ಲಿ ಇಡೀ ಜಗತ್ತನ್ನ ಇವತ್ತಿಗೂ ಆ ದೇವರ ಕೈಯಲ್ಲೇ ಇರೋದು ಮೃತ್ಯು ಅನ್ನೋದು. ಖಂಡಿತ ಮನುಷ್ಯ ಕದ್ಕೊಳ್ಳೋಕೆ ಸಾಧ್ಯವಿಲ್ಲ. ಸೃಷ್ಟಿ ನಿಯಮವನ್ನ ಮತ್ತು ಮೃತ್ಯುವನ್ನ ಯಾವ ಕಾಲಕ್ಕೂ ಭಗವಂತನೇ ಆಳ್ತಾ ಇದ್ದಾನೆ ಅನ್ನೋಕ್ಕೆ ಇವತ್ತು ಸಂಸ್ಕೃತಿ ಪಡಬೇಕು. ಅದಕ್ಕೋಸ್ಕರ ಎಷ್ಟೇ ಜನ ಏನೇ ಕಂಡುಹಿಡಿಯಲಿ, ಏನೇ ಮಾಡಲಿ, ಸೃಷ್ಟಿ ನಿಯಮವನ್ನು ಕಂಡುಹಿಡಿಯೋಕ್ಕಾಗಲ್ಲ, ಮೃತ್ಯುವನ್ನು ಕಂಡುಹಿಡಿಯಕ್ಕೆ ಸಾಧ್ಯವಿಲ್ಲ. ಅದು ರಾಮೇಶ್ವರದಲ್ಲಿ ಮೊಟ್ಟ ಮೊದಲ ಬಾರಿಗೆ 1923ರಲ್ಲಿ ನಡೀತು. ತದನಂತರ MG ರಾಮಚಂದ್ರನಿದ್ದಾಗ ಇನ್ನೊಂದು ಸರಿ ನಡೀತು, ಅದು 1980ರಲ್ಲಿ ನಡೀತು. ಆದ್ದರಿಂದ ಇಷ್ಟೆಲ್ಲ ವಿಚಾರಪೂರ್ವಕವಾಗಿ ಬಂದಿರತಕ್ಕಂಥ ಮಹಾಕ್ಷೇತ್ರದ ವಿಚಾರಗಳಲ್ಲಿ ಯಾವ ಕಾಲಕ್ಕೂ ಹೀಗೆ ನಡೀತಲ್ಲ ಅನ್ನೋದನ್ನ ಜೀವಂತವಾಗಿ ಅಲ್ಲಿ ನೋಡಿದ ಕ್ಷೇತ್ರ ಮಹಿಮೆ. ಅಂದರೆ ಎಷ್ಟು ಜನ ಹೋದರು, ಇವತ್ತಿಗೂ ಎಲ್ಲಿ ಹೋಗ್ತಾರೆ, ಹೇಗೆ ಹೋಗ್ತಾರೆ ಅಂತ ಕಂಡುಹಿಡಿಯಕ್ಕೆ ಸಾಧ್ಯವಿಲ್ಲ. ರಾಮೇಶ್ವರದಲ್ಲಿ ಈ ಬ್ರಿಡ್ಜನ್ನು ಇಟಾಲಿಯನ್ ಪ್ರೈಮ್ ಮಿನಿಸ್ಟ್ರು ಮಾಡಿಸ್ಕೊಟ್ರು. ಅಂದರೆ ಆ ಕಾಲದಲ್ಲಿ ಎಷ್ಟೋ ವಿಜ್ಞಾನಿಗಳು ಇದನ್ನು ಸೇರಿ ಒಂದು ಹಡಗು ಬರ್ತಾ ಇದ್ರೆ ಟ್ರೈನ್ ಹೋಗಬೇಕಾದ್ರೆ ಏನು ಮಾಡೋದಪ್ಪ, ಇದಕ್ಕೆ ಹೋಗೋಕ್ಕೆ ಒಂದೇ ದ್ವೀಪಕ್ಕೆ ಒಂದೇ ದಾರಿ, ಬ್ರಿಡ್ಜ್ ಇಲ್ಲ. ನಾವುಗಳು ಹೋಗಬೇಕಾದ್ರೂ ಈ ಟ್ರೈನಲ್ಲೇ ಹೋಗಬೇಕು, ಯಾವ ಕಾಲಕ್ಕೂ ನೀವು ದಾಟಕ್ಕಾಗಲ್ಲ. ಬಸ್ಗಳಲ್ಲಿ ಹೋಗಬೇಕಾದ್ರೆ ಬಸ್ ಇಲ್ಲೇ ನಿಂತು ಹೋಗ್ಬಿಡಬೇಕು, ದ್ವೀಪದಲ್ಲಿ ನಡ್ಕೊಂಡು ಹೋಗೋಕ್ಕಲ್ಲ, ಆಳವಾಗಿದೆ. ಸಮುದ್ರದ ಮಧ್ಯ ದ್ವೀಪ, ಎಲ್ಲೋ ಪಕ್ಕದಲ್ಲಿ ನದಿ ದ್ವೀಪನ ಸ್ವಲ್ಪ ಒಣಗಿದ ಮೇಲೆ ಹೋಗೋಣ ಅನ್ನಕ್ಕೆ ಸಮುದ್ರದ ಮಧ್ಯ ದ್ವೀಪ. ಆ ಸಮುದ್ರ ಮಧ್ಯ ದ್ವೀಪದಲ್ಲಿ ಇರತಕ್ಕಂಥದ್ದು ಇದೊಂದೇ ಬ್ರಿಡ್ಜ್, ಇದರಲ್ಲಿ ಟ್ರೈನಲ್ಲೇ ಹೋಗಬೇಕು. ಅಲ್ಲಿ ಹೋಗಿ ಆ ಟ್ರೈನಲ್ಲಿ ಇಳಿಬೇಕಾದ್ರೆ ಹಡಗು ಬಂದರೆ ಏನು ಮಾಡೋದು, ಎಷ್ಟು ಕಷ್ಟ ಅಂದರೆ ಆ ಕಾಲಕ್ಕೆ ಒಂದು ರೋಪ್ ವೇ ಮಾಡಿದ್ರು. ಆ ರೋಪ್ ವೇ ಆದ ಮೇಲೆ ಇದೊಂದೇ ಬ್ರಿಡ್ಜನ್ನ ಕಟ್ಟಿದ್ರು, ಆಟೋಮೆಟಿಕ್ ಬ್ರಿಡ್ಜ್ನ. ಇದನ್ನ ಉದ್ಘಾಟನೆ ಮಾಡಿದ್ದು ಕ್ವೀನ್ ಎಲಿಜಬೆತ್. ಹೀಗೆ ಬಂದಾಗ ವಿಚಾರಪೂರ್ವಕವಾಗಿರ್ತಕ್ಕಂಥ ವಿಚಾರ ಅಂದರೆ ಹಡಗು ಬಂದಾಗ ಆ ಬ್ರಿಡ್ಜ್ ಹೀಗೆ ಓಪನ್ ಆಗುತ್ತೆ, ಹಡಗು ಆ ಕಡೆ ಹೊಟ್ಟೋಗುತ್ತೆ, ಟ್ರೈನ್ ನಿಂತ್ಕೊಂಡ್ಬಿಡುತ್ತೆ ಒಂದು ಸ್ಟೇಷನ್ನಲ್ಲಿ. ಅದಾದ ಮೇಲೆ ತಿರುಗಿ ಮುಚ್ಕೊಳ್ಳುತ್ತೆ, ಅದಾದ ಮೇಲೆ ಆ ಟ್ರೈನ್ ಹೋಗುತ್ತೆ. ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ಮಕ್ಕಳ ಆಟ ಸಾಮಾನಲ್ಲಿ, ಓಹೋ ಸೂಪರ್, ಎಷ್ಟು ಚೆನ್ನಾಗಿದೆ ನೋಡಿ, ಆ ಬ್ರಿಡ್ಜ್ ಎಷ್ಟು ಚೆನ್ನಾಗಿ ಓಪನ್ ಆಗುತ್ತೆ, ಎಷ್ಟು ಚೆನ್ನಾಗಿ ಕ್ಲೋಸ್ ಆಗುತ್ತೆ ಅಂತ ಮಕ್ಕಳ ಆಟ ಸಾಮಾನು ಆಟಿಕೆಗಳನ್ನ ನೋಡ್ತಾ ಇದ್ವಿ. ಆದರೆ ನಿಜವಾಗ್ಲೂ ಎಷ್ಟೋ ಜನ ಇದನ್ನು ನೋಡೋಕ್ಕೋಸ್ಕರನೇ ಬಂದರು, ಬಹಳಷ್ಟು ಜನ ರಾಮೇಶ್ವರಕ್ಕೆ. ಎಷ್ಟೋ ಬೇರೆ ಬೇರೆ ಊರಿಂದ ಇಂಥ ಒಂದು ಭಾರತ ದೇಶದಲ್ಲಿ ನಡೆಯುತ್ತಾ ಅಂತ ನೋಡಕ್ಕೆ ಬಂದರು.
ಇದೆಲ್ಲ ನೋಡಕ್ಕೆ ಸಂತೋಷವಾಗತ್ತೆ. ಆದರೆ ನಮಗೆ ಸಮಯ ಇರಲ್ವಲ್ಲ. ಇವತ್ತಿನ ಸಂಸ್ಕಾರಗಳು ಯೋಚನೆ ಮಾಡ್ತಾ ಇದ್ರೆ ನಿಜ ಜೀವನದಲ್ಲಿ ಎಷ್ಟೋ ಅಳೆದು ಹೋಗ್ತಾ ಇರೋ ಸಂಸ್ಕಾರಗಳನ್ನ ಎತ್ತಿ ಹಿಡಿತಾ ಇದ್ದ ಸಮಯದಲ್ಲಿ ಯಾರಾದರೂ ತುಳಿತಾ ಇರ್ತಾರೆ. ಇವತ್ತು ಕನಿಷ್ಠ ಪಕ್ಷ ರಂಗನಾಥನ ಸ್ಮರಣೆಯನ್ನು ಮಾಡ್ಕುವಂತ ಪಾಪ ಅವ್ರು ಯಾರೋ ಪತ್ರ ಬರೆದ್ರು. ಆ ಪತ್ರದಲ್ಲಿ ಯಾವತ್ತಾದರೂ ಶನಿವಾರ ಅಮಾವಾಸ್ಯೆಯಲ್ಲಿ ಹುಟ್ಟಿದ್ರೆ ಎಷ್ಟೋ ಜನ ಕಳ್ಳರಾಗ್ತಾರೆ ಅಂತ ಯೋಚನೆ ಮಾಡ್ತೀರಾ. ನೀವೇನು ಮಾಡಬೇಕಾಗಿಲ್ಲ ರೀ. ಪ್ರತಿ ಬುಧವಾರ ಶನಿವಾರ ಇಂಥ ಮನೆಗಳಲ್ಲಿ ಏನಾದರೂ ಗೊಂದಲ ಇದ್ರೆ, ಅಂದರೆ ಅಮಾವಾಸ್ಯೆಗೆ ಹುಟ್ಟಿದ್ದೀವಿ ಅಥವಾ ಯಾವ ಕಾಲಕ್ಕೂ ನಾವು ಶನಿವಾರವೇ ಹುಟ್ಟುಬಿಟ್ಟಿದ್ದೀವಿ, ದೋಷಗಳು ಜಾಸ್ತಿ. ಇವ್ರ ಹಣೆ ಬರ ಏನು ಗೊತ್ತಾ, ನಾನು ಅವತ್ತು ನಿಮ್ಮ ಕಾರ್ಯಕ್ರಮದಲ್ಲಿ ಏನು ಹೇಳಿದ್ದೀನಿ, ಸೋಮವಾರ ಹುಟ್ಟಿದವನಿಗೆ ನಿಜವಾಗ್ಲೂ ಜೀವನ ಪರ್ಯಂತ ಏನು ಸುಖ, ಬುಧವಾರ ಹುಟ್ಟಿದವನಿಗೆ ಆ ಮನೆಯಲ್ಲಿ ಏನು ಸುಖ, ಶನಿವಾರ ಹುಟ್ಟಿದವನು 24 ಗಂಟೆ 7 ಬೆಳಗುಗಳು ಇದ್ದೇ ಇರುತ್ತೆ. ಅವ್ನು ಶನಿವಾರ ಹುಟ್ಟುಬಿಟ್ರೆ ಅವ್ನು ಯಾವ ಡೇಟ್ ಆಫ್ ಬರ್ತ್ ಅಲ್ಲ ಹುಟ್ಲಿ, ಯಾವ ಹುಡುಗ ಆದರೂ ಹುಟ್ಲಿ, ಹುಡುಗಿ ಆದರೂ ಹುಟ್ಲಿ, ನಪುಂಸಕ ಗ್ರಹ ಆದರೂ ಹುಟ್ಲಿ, ಅವನ ಹಣೆ ಬರದಲ್ಲಿ ಏನು ಅಂದರೆ 24 ಗಂಟೆ ಶನಿವಾರ ಹುಟ್ಟಿದವನಿಗೆ 7 ಬೆಳಗುಗಳು ಗ್ಯಾರಂಟಿ ಲೈಫಲ್ಲಿ. ಅವನು ಎಷ್ಟು ಕೋಟೇಶ್ವರ ಆಗ್ತಾನೋ ದಬಾರನ್ ಬಿದ್ದೋಗ್ತಾನೆ, ಎಷ್ಟು ಕೆಳಗೆ ಬಿದ್ದು ಹೋಗಿರ್ತಾನೋ ದಿಢೀರಂತ ಕೋಟೇಶ್ವರ ಆಗ್ತಾನೆ, ಹೇಳಕ್ಕಾಗಲ್ಲ. ಆದರೆ ಟೈಮ್ ಬರಬೇಕು, ಕಾಯಬೇಕು. ತಾಳ್ಮೆ ಇಲ್ದಿದ್ದವನು ಶನಿವಾರ ಹುಟ್ಟಿದ್ರೆ ಮುಂಡಾ ಮೋಸ್ತು, ಬಹಳ ಕಷ್ಟ ಆಗತ್ತೆ. ಅದಕ್ಕೆ ಈ ಜೀವನಕ್ಕೆ ನೀವುಗಳು, ನಾನು ಹೆಣ್ಣು ಹೇಳ್ತೀನಿ, ಎಷ್ಟೇ ಶಾಸ್ತ್ರ ಬೆಳೆದಿದ್ರು, ಎಷ್ಟೇ ಸಂಪ್ರದಾಯದಲ್ಲಿದ್ರು, ನೀವೆಲ್ಲರೂ ಇಟ್ಕೋಬೇಕಾದ್ದೇನು ಅಂದರೆ ದೈವ ನಂಬಿಕೆ. ಅದಕ್ಕೆ ರಂಗನಾಥ ಸ್ಮರಣೆಯನ್ನು ಯಾವ ಕಾಲಕ್ಕೂ ಬುಧವಾರ ಶನಿವಾರ ಬಿಡಲೇಬೇಡಿ. ಯಾಕೆ ರಂಗನಾಥ ಸ್ಮರಣೆ ಅಂತ ಹೇಳ್ತಿದ್ದೀನಿ ಅಂದರೆ, ಕಲಿಯುಗದ ಅಂತ್ಯದ ಈ ಸಂಸ್ಕಾರದ ದಿನ ವಿಚಾರಪೂರ್ವಕವಾಗಿ ಇವತ್ತೇ ಹೇಳ್ತಾ ಇದ್ದೀನಿ. ರಂಗನಾಥನು ಇನ್ನೇನು ಎದ್ದು ಹೇಳ್ತಾನೆ, ಗೋವಿಂದರಾಜಪಟ್ಟಣದಲ್ಲಿರ್ತಕ್ಕಂಥ ರಂಗನಾಥನು, ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ರಂಗನಾಥನು, ರಂಗನಾಥನಾಗಿರ್ತಕ್ಕಂಥ ರಂಗನಾಥನು ಎಲ್ಲವೂ ಏಕಶಿಲಾ ಸಾಲಿಗ್ರಾಮದಲ್ಲಿ ಎಲ್ಲೆಲ್ಲಿ ಕೆತ್ತಿದಾರೋ ಆ ರಂಗನಾಥನು ಹೀಗೆ ನಿದ್ರಾವಸ್ಥೆಯಲ್ಲಿರೋದು ಇಷ್ಟು ಮೆಟ್ಟಿಗೆ ಮೇಲ್ಭಾಗಕ್ಕೆ ಬರುತ್ತೆ. ಅದಕ್ಕೆ ನೀವು ತುಳಸಿ ಮಾಲೆಗಳನ್ನು ಎಲ್ಲೆಲ್ಲಿ ರಂಗನಾಥನಿದಾನೋ ಆ ಕ್ಷೇತ್ರದ ದರ್ಶನವನ್ನ ಮಾಡಿ ಒಂದು ನಮಸ್ಕಾರವನ್ನು ಹಾಕಿದ್ರೆ ಸಾಕಂತೆ. ಅಮಾವಾಸ್ಯೆಯಲ್ಲಿ ಯಾರು ಹುಟ್ಟಿದಿರೋ ಪೌರ್ಣಮಿ ಬಿಟ್ಬಿಡಿ, ತಲೆ ಕೆಡಿಸ್ಕೊಳ್ಳೇಬೇಡಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಆದರೆ ಯಾವ ಕಾಲಕ್ಕೆ ಈ ಗೊಂದಲ ಭಯ ಇರುತ್ತೆ ಕೆಲವರಿಗೆ, ಇವ್ರು ಹಿಂಗಂದ್ರೆ ಭಯ ಪಡ್ಬಿಡ್ತಾರಪ್ಪ, ಹಂಗಂದ್ರೆ ಕಳ್ಳನೇ ಆಗ್ಬಿಡ್ತಾನಪ್ಪ ಅನ್ನೋ ಭಯ ಇರುತ್ತಲ್ಲ, ಅಂಥವ್ರಿಗೆ ಏನೂ ಮಾಡದೆ ಇಷ್ಟು ಮಾಡಿದ್ರೆ ಸಾಕು. ಏನು ನಮಸ್ಕಾರ? ಅಮಾವಾಸ್ಯೆ ಹುಟ್ಟಿದವರು, ಶನಿವಾರ ಹುಟ್ಟಿದವರು ರಂಗನಾಥ ನಮಸ್ಕಾರ, ಮಲಗಿರ್ತಕ್ಕಂಥ ನಾರಾಯಣ ನಮಸ್ಕಾರ. ನಿಮಗೆಲ್ಲೂ ನಿಮ್ಮ ಊರಲ್ಲಿ ಇಲ್ವ ರಂಗನಾಥ, ತಲೆ ಕೆಡಿಸ್ಕೋಬೇಡಿ. ಆದಿ ರಂಗನಾಥನ ದೇವಸ್ಥಾನದಿಂದ ದೊಡ್ಡ ಅನಂತ ಪದ್ಮನಾಭನ ಪಟ, ರಂಗನಾಥನ ಪಟ ಸಿಗುತ್ತೆ. 300 ಮುಕ್ಕೋಟಿ ದೇವತೆಗಳು ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವನ ಶಿವನ ಪೂಜೆಯಲ್ಲಿ ತಲೆಯಿಂದಾಗಿ ಮಲಗಿರ್ತಕ್ಕಂಥ ನಾರಾಯಣನು ಅವನ ಒಂದು ಕೈಯಲ್ಲಿ ನಮಸ್ಕಾರ ಮಾಡ್ತಾ ಇರ್ತಾನೆ. ಅದಕ್ಕೆ ಅನಂತ ಪದ್ಮನಾಭ ಅಂತ ಕರಿತೀವಿ. ಅವನಿಗೆ ಒಂದು ತುಳಸಿಯನ್ನು ಇಟ್ಟರೆ ಸಾಕು, ಸ್ಮರಣೆನ ಮಾಡ್ಕೊಂಡ್ರೆ ಸಾಕು. ಪ್ರತಿ ಬುಧವಾರ, ಪ್ರತಿ ಶನಿವಾರ. ಇಷ್ಟಕ್ಕಿಂತ ಏನು ದೊಡ್ಡ ಕೆಲಸ ನಿಮಗೆ? ಇವತ್ತು ನಾವು ಲೋಕವನ್ನ, ಸಮಸ್ತವನ್ನ, ಎಲ್ಲರೂ ಸುಖವಾಗಿರಕ್ಕೆ ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.